ಇನ್ನು ಬಿಜೆಪಿಯಿಂದ ಲೋಕಸಭೆ ಚುನಾವಣೆಗೆ ಟಿಕೆಟ್ ಘೋಷಣೆ ಆಗ್ತಾ ಇರುವಂತಹ ಹೊತ್ತಲ್ಲೇ ಮತ್ತೆ ಸಂಸದ ಸದಾನಂದ ಗೌಡ ಫೀಲ್ಡ್ಗೆ ಇಳಿದಿದ್ದಾರೆ. ರಾಜಕೀಯದಿಂದ ಹಿಂದೆ ಸರಿದಿದ್ರು, ಸಾಕಷ್ಟು ಒಂದು ಸಭೆ ಸಮಾರಂಭಗಳಿಂದಲೂ ಕೂಡ ಮರೆಯಾಗಿದ್ರು. ಇದೀಗ ಮತ್ತೆ ಅಖಾಡದಲ್ಲಿ ಕಾಣ್ತಾ ಇದ್ದಾರೆ. ನಾನು ಚುನಾವಣಾ ರಾಜಕಾರಣದಿಂದ ದೂರ ಉಳಿಯುವಂತಹ ನಿರ್ಧಾರ ಮಾಡಿದ್ದೆ. ಕಾರ್ಯಕರ್ತರ ಒತ್ತಾಸೆಯಿಂದ ಮತ್ತೆ ನಾನು ಮರಳಿ ಸ್ಪರ್ಧೆ ಮಾಡೋದಕ್ಕೆ ಸಿದ್ಧನಾಗಿದ್ದೀನಿ. ಟಿಕೆಟ್ ಸಿಗುವಂತಹ ವಿಶ್ವಾಸ ಇದೆ. ಕೊಡಲಿಲ್ಲ ಅಂದ್ರೆ ಮನಸ್ಸಿಗೆ ನೋವಾಗುತ್ತೆ. ನಾನು ಮಾನಸಿಕವಾಗಿ ಲೋಕಸಭೆ ಚುನಾವಣೆಗೆ ಸಿದ್ಧವಾಗ್ತಾ ಇದ್ದೀನಿ. ಈಗ ಟಿಕೆಟ್ ಕೊಡದೇ ಇದ್ರೆ ಮನಸ್ಸಿಗೆ ಬೇಸರ ಆಗತ್ತೆ ಅಂತ ಸದಾನಂದ ಗೌಡ ಅವರು ಮಾತನಾಡಿದ್ದಾರೆ. ಸದಾನಂದ ಗೌಡ ಅವರು ಹಲವಾರು ದಿನಗಳ ಬಳಿಕ ಮತ್ತೆ ಲೋಕಸಭಾ ಅಖಾಡಕ್ಕೆ ಧುಮುಕೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇನ್ನು ಅದೇ ರೀತಿಯಾಗಿ ಬಿಜೆಪಿಯ ಹಲವಾರು ಸಭೆ ಸಮಾರಂಭಗಳಿಂದ ದೂರ ಉಳ್ಕೊಂಡಿದ್ರು. ಚುನಾವಣಾ ರಾಜಕಾರಣದಿಂದ ನಾನು ದೂರ ಉಳಿಯುವಂತಹ ನಿರ್ಧಾರವನ್ನ ಮಾಡಿದ್ದೆ. ಆದರೆ ಕಾರ್ಯಕರ್ತರು ಸಾಕಷ್ಟು ಒತ್ತಡವನ್ನ ಹೇರಿದ್ರು. ಅವರ ಒಂದು ಒತ್ತಡಕ್ಕೆ ಮಣಿದು ನಾನು ಲೋಕಸಭೆ ಚುನಾವಣೆಗೆ ತಯಾರಾಗ್ತಾ ಇದ್ದೀನಿ. ನಾನು ಕೂಡ ಮಾನಸಿಕವಾಗಿ ಲೋಕಸಭೆ ಚುನಾವಣೆಗೆ ಸಿದ್ಧನಾಗ್ತಾ ಇದ್ದೀನಿ. ಆದರೆ ಈಗ ಹೈಕಮಾಂಡ್ ಏನಾದರೂ ಟಿಕೆಟ್ ಕೊಡದೇ ಇದ್ರೆ ಮನಸ್ಸಿಗೆ ಬೇಜಾರಾಗತ್ತೆ. ಟಿಕೆಟ್ ಘೋಷಣೆ ಆಗ್ತಾ ಇರುವಂತಹ ಸಂದರ್ಭದಲ್ಲೇ ಸದಾನಂದ ಗೌಡ ಅಖಾಡಕ್ಕೆ ಧುಮುಕಿದ್ದಾರೆ. ಅದೇ ರೀತಿಯಾಗಿ ಟಿಕೆಟ್ ನೀಡಲೇಬೇಕು, ಟಿಕೆಟ್ ನೀಡೋದಕ್ಕೆ ನನ್ನನ್ನು ಪರಿಗಣನೆಗೆ ತೆಗೆದುಕೊಳ್ಳಲೇಬೇಕು ಅಂತ ಸದಾನಂದ ಗೌಡ ಅವರು ಒತ್ತಾಯ ಮಾಡಿದ್ದಾರೆ. ಇನ್ನಿದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದಾನಂದ ಗೌಡ ಅವರನ್ನ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ, ಕೇಳಿ. ಚುನಾವಣಾ ರಾಜಕಾರಣದಿಂದ ದೂರ ಸರಿತೇನೆ ಅನ್ನುವಂತಹ ಮಾತನ್ನು ಹೇಳಿಕೊಂಡಿದ್ದಂತಹ ಮಾಜಿ ಕೇಂದ್ರ ಸಚಿವ ಡಿ.ವಿ. ಸದಾನಂದ ಗೌಡರು ಈಗ ಮತ್ತೊಮ್ಮೆ ಚುನಾವಣಾ ಸ್ಪರ್ಧೆಯ ಚಿಂತನೆಯನ್ನ ಮಾಡ್ತಿದ್ದಾರೆ. ಈಗ ನಮ್ಮೊಂದಿಗೆ ಅವರೇ ಇದ್ದಾರೆ. ಅವರ ಚುನಾವಣಾ ಚರ್ಚೆಯ ವಿಚಾರವನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಸರ್ ನಮಸ್ತೆ. ಸರ್, ಈ ಬಾರಿ ಮತ್ತೆ ತಾವು ಕಣಕ್ಕಿಳಿಯುವ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತವಾಗಿಯೂ ನನ್ನ ಪಕ್ಷದ ಕಾರ್ಯಕರ್ತರ ಒತ್ತಡ, ನಮ್ಮ ಮಂಡಲದ ಮತ್ತು ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಅವರ ಒತ್ತಡ, ರಾಜ್ಯದ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಉಪಮುಖ್ಯಮಂತ್ರಿಗಳು ಮತ್ತು ಇವರ ಒತ್ತಡದ ಹಿನ್ನೆಲೆಯಲ್ಲಿ ನಾವು ಅದಕ್ಕೆ ನಾನು ತಯಾರಾಗಿ ಕಳೆದ 1 ತಿಂಗಳಿಂದ ಚುನಾವಣಾ ರಾಜಕಾರಣದಲ್ಲಿ ಇದ್ದೇನೆ, ಆಶೀರ್ವಾದ ಮಾಡಿ ಅಂತ ಕೇಳುವಂಥದ್ದು ಕೇಳಿದ್ದೀನಿ. ಆದರೆ ಪಕ್ಷದ ಒಂದು ಹೊಸ ನಿರ್ಧಾರವನ್ನ ರಾಜ್ಯಾಧ್ಯಕ್ಷರು ಪ್ರಕಟ ಮಾಡಿದ್ದಾರೆ. ಅಂದ್ರೆ ಯಾರು ಚುನಾವಣಾ ರಾಜಕಾರಣದಿಂದ ದೂರ ಸರಿತೇನೆ ಅಂತ ಹೇಳಿದ್ರು, ಅನಾರೋಗ್ಯದ ಕಾರಣವನ್ನು ಯಾರು ಇಟ್ಟಿದ್ದಾರೆ, ಅವರ ಬದಲಾಗಿ ಒಂದಷ್ಟು ಮಂದಿ ಹೊಸಬರಿಗೆ ಅವಕಾಶವನ್ನು ಕೊಡೋ ಚಿಂತನೆಯನ್ನ ಪಕ್ಷ ಮಾಡಲಿಕ್ಕೆ ಹೊರಟಿದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇದಕ್ಕೆ ತಮ್ಮ ಪ್ರತಿಕ್ರಿಯೆ? ನನಗೆ ಗೊತ್ತಿಲ್ಲ, ಅಂಥ ಮಾತನ್ನು ನಮ್ಮ ರಾಜ್ಯದ ಅಧ್ಯಕ್ಷರು ಹೇಳಿದ್ದು ನನಗೆ ಈಶ್ವರ ಗಮನಕ್ಕೆ ಬಂದಿಲ್ಲ. ಯಾವುದೇ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರು ಸ್ವಲ್ಪ ಮಟ್ಟಿಗೆ ಚುನಾವಣಾ ಕಾರ್ಯದಿಂದ ದೂರ ಇರ್ತೇನೆ ಅಂತ ಹೇಳುವಂಥವ್ರನ್ನು ಬಿಟ್ಟು ಬಿಡಬೇಕು ಅಂತ ಯಾರೂ ಹೇಳಲಿಲ್ಲ. ಮತ್ತು ನಮ್ಮ ರಾಜ್ಯದ ಅಧ್ಯಕ್ಷರು ಕೋರ್ ಕಮಿಟಿಯಲ್ಲಿ ಏನು ತೀರ್ಮಾನ ಆಗಿದೆಯೋ ಅಥವಾ ವರದಿ ಏನು ಬರ್ತದೆ ಅದಕ್ಕೆ ಬದ್ಧರಾಗಿರಬೇಕು. ಅದರಿಂದ ಬೇರೆ ರೀತಿಯ ಹೇಳಿಕೆಗಳನ್ನು ಹೇಳೋಕ್ಕಾಗಲ್ಲ. ಸರ್, ಈಗ ಮತ್ತೊಮ್ಮೆ ತಾವು ಸ್ಪರ್ಧೆಗೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೀರಾ. ಅಂದ್ರೆ ಕ್ಷೇತ್ರದಲ್ಲಿ ತಮಗೆ ತಮ್ಮ ಪಕ್ಷದ ಶಾಸಕರಿಂದ ಸರಿಯಾದ ಬೆಂಬಲ ಸಿಗುತ್ತೆ ಅನ್ನುವಂಥ ನಿರೀಕ್ಷೆ ಇದೆಯಾ? ಅಲ್ಲ ರೀ, ನಾನು ಈಗಾಗಲೇ ಹೇಳಿದೆ, ನಮ್ಮ ಕ್ಷೇತ್ರದ ಶಾಸಕರು ಮುನ್ರಾಜಿಂದ ಹಿಡಿದು, ನಮ್ಮ ಬೈರತಿ ಬಸವರಾಜಿಂದ ಹಿಡಿದು, ನಮ್ಮ ಗೋಪಾಲಯರಿಂದ ಹಿಡಿದು, ಡಾಕ್ಟರ್ ಅಶ್ವಥ್ ನಾರಾಯಣ ನನ್ನ ಮನೆಯಲ್ಲಿ ನೀವೇ ನಿಲ್ಲಬೇಕು ಅಂತ ಒತ್ತಡ ಹಾಕಿದ ಮೇಲೆ ನಿಮ್ಮ ಪ್ರಶ್ನೆ ಉದ್ಭವನೇ ಆಗಲ್ಲ. ಸರ್, ಇನ್ನೊಂದು ಪ್ರಶ್ನೆ, ಅಂದ್ರೆ ಈಗ ಹಾಲಿ ಸಂಸದರು ಇಷ್ಟೊಂದು ಸಮರ್ಥರಾಗಿದ್ದೀರಾ, ತಾವು ಈ ವಿಚಾರವನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಾ. ಆದರೂ ಕೂಡ ಹೊರಗಿನವರಿಗೆ ಅವಕಾಶವನ್ನ ಪಕ್ಷದಲ್ಲಿ ಮಾಡಿಕೊಡ್ಲಾಗ್ತಿದೆ ಅನ್ನುವಂಥ ಮಾತು ದೊಡ್ಡದಾಗಿ ಕೇಳಿ ಬರ್ತಾ ಇದೆ. ಗೊತ್ತಿಲ್ಲಪ್ಪ, ಇದು ಮಾಧ್ಯಮದವರಿಗೆ ಬಂದಿರ್ಬೋದು, ನನಗೇನು ಬಂದಿಲ್ಲ. ಸರ್, ಒಟ್ಟಾರೆ ಈಗ ತಾವು ಸ್ಪರ್ಧೆ ಮಾಡೋದಾದ್ರೆ ತಮ್ಮ ಈ ಗೆಲುವಿನ ನಿರೀಕ್ಷೆಯನ್ನ ಎಲ್ಲರೂ ಇಟ್ಕೊಂಡಿದ್ದಾರೆ. ಸೊ ಆ ಗೆಲುವಿನ ನಿರೀಕ್ಷೆ ಎಷ್ಟರ ಮಟ್ಟಿಗೆ ಆಗ್ಬೋದು? ನೋಡಿ, ನನ್ನ ಪಕ್ಷದ ಕಾರ್ಯಕರ್ತರ ಮೇಲೆ ನನಗಿರುವಂಥ ವಿಶ್ವಾಸ, ಅವರಿಗೆ ನನ್ನ ಪಕ್ಷದ ಮೇಲಿರುವಂಥ ಆ ಒಂದು ಗೌರವ, ಅವರ ಪ್ರಾಮಾಣಿಕತನದಿಂದ ಅವರು ಮಾಡ್ತಾ ಇರುವಂಥ ಪಕ್ಷದ ಕೆಲಸ ಕಾರ್ಯಗಳು ಭಾರಿ ದೊಡ್ಡ ಅಂತರದ ಗೆಲುವನ್ನು ಭಾರತೀಯ ಜನತಾ ಪಾರ್ಟಿಗೆ ಬೆಂಗಳೂರು ಉತ್ತರದಲ್ಲಿ ಕೊಡ್ತದೆ. ಒಂದು ವೇಳೆ ಪಕ್ಷ ಬದಲಾವಣೆಯನ್ನು ಮಾಡುವುದಾದರೆ ತಮ್ಮ ನಿರ್ಧಾರ ಏನಾಗ್ಬೋದು? ಅಲ್ಲ, ಪಕ್ಷ ಬದಲಾವಣೆ, ನಾನು ಒಂದು ಸಂದರ್ಭದಲ್ಲಿ ಚುನಾವಣಾ ರಾಜಕಾರಣದಿಂದ ಸ್ವಲ್ಪ ದೂರ ಇರಬೇಕು ಅಂತ ಆಲೋಚನೆ ಮಾಡಿ ಪಕ್ಷದ ಒತ್ತಡದಿಂದ ನಾನು ಇವತ್ತು ಚುನಾವಣಾ ರಂಗದಲ್ಲಿ ಇಳಿದ ಮೇಲೆ ಏನಾದರೂ ಅವರು ವ್ಯತ್ಯಾಸ ಮಾಡಿದರೆ ಮನಸ್ಸಿಗೆ ಸ್ವಲ್ಪ ನೋವು ಆಗ್ಬೋದು, ಸ್ವಾಭಾವಿಕವಾಗಿ ನೋವು ಆಗ್ಬೋದು. ನಾನು ಸ್ವಲ್ಪ ಅದರಿಂದ ದೂರ ಇದ್ದು ಪಕ್ಷದ ಕೆಲಸ ಮಾಡ್ತೇನೆ ಅಂತ ಹೇಳಿದ ಮೇಲೆ, ನೀವೇನಿಲ್ಲ ಅಂತ ಹೇಳಿ ಈಗ ಮಾಡಿದ ಮೇಲೆ ನನ್ನನ್ನು ಕರೆದು ಒಂದು ಸಣ್ಣ ನನಗೆ ಗೊಂದಲವನ್ನು ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಿ ಅಂತ ಸ್ವಲ್ಪ ಬೇಜಾರುಗಳು ಖಂಡಿತವಾಗಿ ಆಗುತ್ತೆ. ಅದರಲ್ಲಿ 2 ಮಾತಿದೆ. ಇದಿಷ್ಟು ಸದಾನಂದ ಗೌಡರ ಮಾತು.
ಪಕ್ಷ ಮತ್ತು ಕಾರ್ಯಕರ್ತರ ಬೆಂಬಲಕ್ಕೆ ನಿಂತು ನನ್ನ ಬೆಂಬಲಕ್ಕೆ ನಿಂತು ಚುನಾವಣೆಯ ಸ್ಪರ್ಧೆಯನ್ನು ಮಾಡಲಿಕ್ಕೆ ಹೇಳ್ತಾ ಇದೆ. ಸೊ ಆ ಹಿನ್ನೆಲೆಯಲ್ಲಿ ನಾನು ಸ್ಪರ್ಧಿಸುವ ನಿರ್ಧಾರವನ್ನು ಮಾಡಿದ್ದೇನೆ. ಒಂದು ವೇಳೆ ಪಕ್ಷ ಇದನ್ನು ಒಪ್ಪಿಕೊಂಡು ಮುಂದುವರೆದರೆ ಸಂತೋಷವಾಗುತ್ತೆ, ಇಲ್ಲದಿದ್ದರೆ ಸಣ್ಣ ಮಟ್ಟಿಗೆ ಬೇಸರವೂ ಕೂಡ ಆಗಬಹುದು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಕ್ಯಾಮರಾಮನ್ ಕಿರಣ್ ಜೊತೆ ರಾಕೇಶ್, TV5 ಬೆಂಗಳೂರು.